ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಊಟ ಈಗ್ಲಾದ್ರೂ ಹೇಳಿ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಹೇಳ್ತೀನಿ ಸೀತಮ್ಮ, ನಿನ್ ಬಾ. ಅಪ್ಪ, ದೇವ್ರಿಗೆ ಅರ್ಥ ಆಗಿರಲ್ಲ ಅನ್ಸುತ್ತೆ. ಅದಕ್ಕೆ ದೇವ್ರ ಹತ್ರ ಮೀಟ್ ಮಾಡಿ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ನಾನು ಕರ್ಕೊಂಡು ಬಂದೆ. ದೇವ್ರನ್ನ ಮೀಟ್ ಮಾಡೋದಾ? ಹ್ಞೂ ಸೀತಮ್ಮ, ದೇವ್ರಿಗೂ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ, ಅದಕ್ಕೆ ನಿಮ್ಮಿಬ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ದೇವ್ರಿಗೇನು ಕನ್ಫ್ಯೂಷನ್ ಆಗುತ್ತೆ? ನೀವೇ ನನ್ನ ಅಪ್ಪ ಅಮ್ಮ ಅಂತ ನನಗೆ ಗೊತ್ತು, ಆದ್ರೆ ದೇವ್ರಿಗೆ ಗೊತ್ತಿಲ್ಲ ಅಲ್ವಾ. ನೀವೇ ನನ್ನ ಅಪ್ಪ ಅಮ್ಮ ಅಂತ ದೇವರಿಗೆ ತೋರ್ಸಕ್ ಬಂದಿದ್ದೀನಿ. ನೋಡು ದೇವ್ರೆ, ಸರಿಯಾಗಿ ನೋಡ್ಕೋ, ಇವರೇ ನನ್ನ ಅಪ್ಪ ಅಮ್ಮ, ನಾನೇ ಇವ್ರ ಮಗಳು. ಡಾಕ್ಟರ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಪಾಪು ಕಳ್ದೋಗಿದೆ, ಅದು ನಾನಲ್ಲ, ಬೇರೆ ಯಾರು. ಇವರೇ ನನ್ನ ಅಪ್ಪ ಅಮ್ಮ, ನನ್ನ ಇವರಿಂದ ದೂರ ಮಾಡಬೇಡ ದೇವ್ರೆ. ನನಗೆ ನನ್ನ ಫ್ರೆಂಡು ಮತ್ತೆ ಸೀತಮ್ಮನೇ ಬೇಕು, ಇನ್ಯಾರು ಬೇಡ. ಪ್ಲೀಸ್ ದೇವ್ರೆ, ನನ್ನ ಇವರಿಂದ ದೂರ ಮಾಡಬೇಡ ಪ್ಲೀಸ್. ಸೀತಮ್ಮ, ದೇವ್ರಿಗೆ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಅಲ್ವಾ? ಖಂಡಿತ ಅರ್ಥ ಆಗಿರುತ್ತೆ ಸೀಟ್ಪುಟ. ನಿನ್ ಮಾತಿಗೆ ಯಾವುದೇ ದೇವರಾದ್ರೂ ಸೋಲ್ಲೇಬೇಕು, ನಿನ್ ಮಾತನ್ನ ಒಪ್ಕೊಳ್ಳೇಬೇಕು. ಅದೇ ಕಾನೂನು ಈ ಮಾತನ್ನ ಒಪ್ಪತ್ತಾ? ದೇವ್ರೆ, ಕಾನೂನು ಪ್ರಕಾರ ಸಿಹಿ ಶಾಲಿನಿ ಮಗಳೇ ಇರ್ಬೋದು, ಆದರೆ ಸಿಹಿ ಅಮ್ಮ ಅಂತ ನಂಬಿರೋದು ನನ್ನನ್ನು. ಈಗ ನಾನು ಸಿಹಿಗೆ ಅಮ್ಮ ಅಲ್ಲ ಇನ್ಯಾರು ಅಂತ ಬಲವಂತವಾಗಿ ನಾನು ನಂಬ್ಸಕ್ಕೆ ಹೋದರೆ ಆ ಚಿಕ್ಕ ಮಗು ಹೇಗೆ ತಡ್ಕೊಳ್ಳುತ್ತೆ? ನ್ಯಾಯ ಅನ್ಯಾಯದ ವಿಷಯದಲ್ಲಿ ನಾನು ಯಾವತ್ತೂ ನ್ಯಾಯಕ್ಕೆ ತಲೆ ಬಾಗ್ತೀನಿ. ಆದರೆ ಸಿಹಿನ ಬಿಟ್ಕೊಡೋದೇ ನ್ಯಾಯ ಅಂತ ಆದರೆ ಅದೊಂದು ವಿಚಾರದಲ್ಲಿ ನಾನು ಅನ್ಯಾಯ ಮಾಡಬೇಕಾಗುತ್ತೆ ದೇವ್ರೆ. ನಾನು ಮುಂದೆ ಇಡೋ ಹೆಜ್ಜೆ ಪ್ರಪಂಚದ ಕಣ್ಣಿಗೆ ತಪ್ಪು ಅಂತ ಕಂಡ್ರೂ ಪರವಾಗಿಲ್ಲ, ಸಿಹಿಗೆ ಸರಿ ಅಂತ ಅನಿಸಿದ್ರೆ ಸಾಕು. ದೇವ್ರೆ, ಸೀತನ ಮದುವೆ ಆಗೋವಾಗ 7 ಹೆಜ್ಜೆ ಜೊತೆ 8ನೇ ಹೆಜ್ಜೆ ಇಟ್ಟು ಸಿಹಿ ನನ್ನ ಮಗಳಂತ ಮಾತು ಕೊಟ್ಟಿದ್ದೀನಿ. ಅವಳ ದೇಹದಲ್ಲಿ ನನ್ನ ರಕ್ತ ಹರಿದೇ ಇರ್ಬೋದು, ಆದರೆ ಅವಳ ಜೊತೆ ಇಲ್ಲದೆ ಇದ್ರೆ ನನ್ನ ಜೀವಕ್ಕೆ ಬೆಲೆನೇ ಇಲ್ಲ ದೇವ್ರೆ. ನೀನು ನನ್ನ ಸೆಲ್ಫಿಶ್ ಅಂತ ಅನ್ಕೊಂಡ್ರು ಸರಿ, ಸಿಹಿನ್ ಮಾತ್ರ ನನ್ನ ಸೀತೆಯಿಂದ ದೂರ ಮಾಡಬೇಡ ಅಂತ ಕೇಳ್ಕೊತಾ ಇದ್ದೀನಿ. ಸೀತಾನು ಇದನ್ನೇ ಕೇಳ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಪ್ಲೀಸ್ ಇದು ಒಂದನ್ನ ಈಡೇರಿಸು ದೇವ್ರೆ. ಸೀತಮ್ಮ, ದೇವ್ರ ಹತ್ರ ನಾನು ಏನ್ ಬೇಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರು ಏನ್ ಕೇಳಿದ್ರು ಕೊಡ್ತಾನೆ, ಆದ್ರೆ ನನಗೆ ನೀವಿಬ್ರು ಬಿಟ್ಟು ಏನು ಬೇಡ. ಅದಕ್ಕೆ ನಾನು ಏನು ಬೇಡ್ಕೊಳ್ಳಲ್ಲ, ಆಯ್ತಾ?
ನೋಡ್ದ್ಯಾ ದೇವ್ರೆ, ನೀನು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಈ ಪುಟ್ಟು ಮಗು ಪ್ರಾರ್ಥನೆಯನ್ನ ನೀನು ಕೇಳಿಸ್ಕೋತೀಯ ಅಂತ ನಾನು ನಂಬಿದ್ದೀನಿ. ಅವಳ ನಂಬಿಕೆನ ನೀನು ಸುಳ್ಳು ಮಾಡಬೇಡ. ನಮ್ಮಿಂದ ಯಾರೂ ಸಿಹಿನ ದೂರ ಮಾಡಬಾರ್ದು ಪ್ಲೀಸ್ ದೇವ್ರೆ. ಸೀತಾ, ನಾವೇನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಹಿಗೆ ಯಾರ ಜೊತೆ ಇರಬೇಕು ಅನ್ನೋ ಕ್ಲಾರಿಟಿ ಇದೆ. ಈಗ ಯಾರಾದ್ರೂ ಬಂದು ಸಿಹಿ ಪುಟನ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳಿದ್ರೆ ಅವಳು ನಮ್ಮನ್ನೇ ತೋರಿಸ್ತಾಳೆ. ಸೊ ಶ್ಯಾಮ್ ಮತ್ತೆ ಶಾಲಿನಿ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ. ಆದ್ರೆ ಕಾನೂನು ಅಂತ ಒಂದಿದೆಯಲ್ಲ ರಾವ್, ಅದ್ ನಮಗ್ ಸಪೋರ್ಟ್ ಮಾಡತ್ತಾ? ನ್ಯಾಯ ಕೊಡ್ಸೋದೆ ಕಾನೂನು ಅಂತ ನಾನು ನಂಬಿದ್ದೀನಿ ಪುಟ್ಟ. ಸತ್ಯಮೇವ ಜಯತೆ ಅನ್ನೋದಲ್ಲಿ ನಂಬಿಕೆ ಇಡಿ ಸೀತಾ. ಕಾನೂನಾಗ್ಲಿ ದೇವ್ರಾಗ್ಲಿ ಸತ್ಯದ ಮುಂದೆ ಸೋಲ್ಲೇಬೇಕು. ಸಿಹಿಗೆ ನೀವೇ ತಾಯಿ, ನಾನೇ ತಂದೆ. ಇದೇ ಸತ್ಯ. ಸಿಹಿ, Are you okay? ಬಂದಲ್ಲ, ಎಲ್ಲಾರು ಹೇಳ್ತಿದ್ವು ನೀನ್ ಮನೆ ಬಿಟ್ಟೋಗಿದ್ಯಾ ಅಂತ. ನಂಗೆ ಅದ್ ಕೇಳಿ ತುಂಬಾ ಬೇಜಾರಾಯ್ತು. ನಾನ್ ಮನೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಅನಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.